ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರುವ ಡಿ ಗ್ಯಾಂಗ್ಗೆ 6ರ ಸಾಕ್ಷ್ಯ ಉರುಳಾಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ದರ್ಶನ್ ಸೇರಿದಂತೆ ಇನ್ನುಳಿದಂತ ಆರೋಪಿಗಳೇನಿದ್ದಾರೆ ಈ ಪ್ರಕರಣದಲ್ಲಿ ಅವರಿಗೆ 6ರ ಸಾಕ್ಷ್ಯ ಉರುಳಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ. ದರ್ಶನ್ ಸೇರಿದಂತೆ 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆಯಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ದರ್ಶನ್ ಬಟ್ಟೆ ಮೇಲೂ ಕೂಡ ರಕ್ತದ ಕಲೆ ಇದೆಯಂತೆ. ಕಾರ್ತಿಕ್, ಕೇಶವಮೂರ್ತಿ, ರವಿಶಂಕರ್, ನಂದೀಶ್, ದೀಪಕ್ ಬಟ್ಟೆಯ ಮೇಲೆಯೂ ಕೂಡ ರಕ್ತದ ಕಲೆ ಪತ್ತೆಯಾಗಿದೆ. ಅದು ರೇಣುಕಾಸ್ವಾಮಿಯ ರಕ್ತದ ಕಲೆಯ ಅನ್ನೋದು ಫೊರೆನ್ಸಿಕ್ ಲ್ಯಾಬ್ ಸ್ಪಷ್ಟೀಕರಣವನ್ನು ನೀಡಬೇಕಾಗಿದೆ ಅಥವಾ ಒಂದು ರಿಪೋರ್ಟ್ ನೀಡಬೇಕಾಗಿದೆ. ಸದ್ಯಕ್ಕೆ ಯಾರು ತನಿಖಾ ತಂಡ ಇದ್ದಾರೆ ಪ್ರತಿ ಒಂದನ್ನು ಕೂಡ ಎಳೆಯಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ದರ್ಶನ್ ಕೊಲೆಯ ದಿನ, ದರ್ಶನ್ ಕೊಲೆ ಮಾಡಿದ್ರಲ್ಲ ರೇಣುಕಾಸ್ವಾಮಿಯನ್ನ, ಆ ಕೊಲೆಯ ದಿನ ಧರಿಸಿದ್ದ ಬಟ್ಟೆ, ಆ ಬಟ್ಟೆಯನ್ನು ರಿಕವರಿ ಮಾಡ್ಕೊಂಡಿದ್ದಾರೆ. ಆ ರಿಕವರಿ ಮಾಡಿದಾಗ ಆ ಬಟ್ಟೆ ಮೇಲೆ ರಕ್ತದ ಕಲೆ ಇದೆ. ಆ ರಕ್ತದ ಕಲೆ ರೇಣುಕಾಸ್ವಾಮಿಯದ್ದು ಅಂತೇಳಿ ಏನಾದರೂ ಸಾಬೀತಾಯಿತು ಅಂತೇಳಿ ಆದರೆ ದರ್ಶನ್ಗೆ ಇನ್ನಷ್ಟು ಕಠಿಣ ಆಗುತ್ತೆ ಪರಿಸ್ಥಿತಿ. ದರ್ಶನ್ ಸೇರಿದಂತೆ 6 ಜನ ಆರೋಪಿಗಳ ಬಟ್ಟೆ ಮೇಲೆ ರಕ್ತದ ಕಲೆ ಇದೆಯಂತೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈಗ ದರ್ಶನ್ ಮತ್ತೆ 6 ಜನ ಆರೋಪಿಗಳೇನಿದ್ದಾರೆ ಆ ಆರೋಪಿಗಳ ಬಟ್ಟೆ ಮೇಲಿರುವಂಥ ಕಲೆ ರೇಣುಕಾಸ್ವಾಮಿಯದ್ದು ಅಂತೇಳಿ ಏನಾದರೂ ಸಾಬೀತಾಗಿದೆಯಾ? ಸಾಬೀತಾದರೆ ಇನ್ನೆಷ್ಟು ಕಠಿಣ ಆಗುತ್ತೆ ಕಾನೂನಿನ ಕಟ್ಟಳೆ ಈ ಆರೋಪಿಗಳಿಗೆ? ನಾಗರಾಜ್. ರಂಜಿತ್, ಈಗ ಬಂದಿರೋ ಮಾಹಿತಿ ಪ್ರಕಾರ ಏನು ಕೇವಲ ದರ್ಶನ್ ಮಾತ್ರ ಅಲ್ಲ, ಈ ಒಂದು ಪ್ರಕರಣದಲ್ಲಿದ್ದಂಥ 6 ಜನ ಆರೋಪಿಗಳ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿಯ ದೇಹದ ರಕ್ತದ ಕಲೆಗಳು ಪತ್ತೆಯಾಗಿವೆ ಅಂತೇಳಿ FSL ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದು ಬಹುದೊಡ್ಡ ಸಾಕ್ಷ್ಯ ಆಗೋ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತಂದರೆ ಏನು ಈ ಒಂದು ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಆರೋಪಿಗಳು ಏನು ಈ ಒಂದು ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿದ್ದಾವೆ, ಇಷ್ಟು ಆರೋಪಿಗಳು ಆ ಒಂದು ಹತ್ಯೆ ನಡೆದಂಥ ಸ್ಥಳದಲ್ಲಿ ಇದ್ರು ಅನ್ನೋದಕ್ಕೆ ಇದು ಮಹತ್ವಪೂರ್ಣವಾದಂಥ ಸಾಕ್ಷ್ಯ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಈ ಒಂದು ದರ್ಶನ್ ಹೆಸರು ಕೇಳಿ ಬಂದಿದೆ, ಜೊತೆಗೆ ಕಾರ್ತಿಕ್, ರವಿಶಂಕರ್, ಕೇಶವಮೂರ್ತಿ, ನಂದೀಶ್, ದೀಪಕ್ ಸೇರಿದಂತೆ 6ಕ್ಕೂ ಹೆಚ್ಚು ಜನರು ಇದ್ದಾರೆ ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇವರುಗಳ ಆರೋಪಿಗಳನ್ನು ಬಂಧನವಾದ ಕೂಡಲೇ ಅಲ್ಲಿ ಸಿಕ್ಕಂಥ CCTV ಫೋಟೇಜ್ಗಳನ್ನು ಆಧರಿಸಿ ಆ ಒಂದು ಕೃತ್ಯ ನಡೆದ ದಿನ ಯಾವ ಬಟ್ಟೆಗಳನ್ನು ಹಾಕಿದ್ರು ಅನ್ನೋದನ್ನು ಪತ್ತೆ ಹಚ್ಚಿ ಆ ಬಟ್ಟೆಗಳನ್ನು ಆರೋಪಿಗಳಿಂದ ರಿಕವರಿ ಮಾಡಿದ್ರು. ಇವುಗಳನ್ನು FSLಗೆ ಕಳಿಸಿದಾಗ ಇದನ್ನು ವಾಶ್ ಮಾಡಿದ್ರು ಸಹ ಲುಮಿನಲ್ ಟೆಸ್ಟ್ ಮಾಡೋ ಮುಖಾಂತರ ಆರೋಪಿಗಳು ಬಟ್ಟೆಗಳ ಮೇಲೆ ಇದ್ದಿದ್ದು ರೇಣುಕಾಸ್ವಾಮಿಯ ರಕ್ತದ ಕಲೆಗಳಂತೇಳಿ ಈಗ FSL ವರದಿಯನ್ನು ನೀಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋದಕ್ಕೆ ಪ್ರಾಸಿಕ್ಯೂಷನ್ಗೆ ಇದು ಬಹುದೊಡ್ಡ ಸಾಕ್ಷಿಯಾಗಿ ಪರಿಗಣನೆ ಆಗುವಂಥದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಜೈಲು ಸೇರಿ ಬರೋಬ್ಬರಿ 50 ದಿನಗಳೇ ಕಳೆದು ಹೋಗಿದೆ. ಕಂಬಿ ಹಿಂದಿರೋ ಪೊರ್ಕಿಗೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ ಕೊಟ್ಟಿದ್ದಾರೆ. ಮನೆಯೂಟಕ್ಕಾಗಿ ಹಪಹಪಿಸ್ತಾ ಇದ್ದ ದರ್ಶನ್ ಜೊತೆ ಮನೆಯವರು ಏನೇನು ಮಾತಾಡಿದ್ದಾರೆ ಗೊತ್ತಾ? ಈ ಸ್ಟೋರಿ ನೋಡಿ. ಕಾಟೇರನನ್ನು ಭೇಟಿಯಾದ ಪತ್ನಿ, ಕುಟುಂಬಸ್ಥರು. ಎರಡೆರಡು ಬ್ಯಾಗ್ಗಳಲ್ಲಿ ಹಣ್ಣು, ಬೇಕರಿ, ತಿಂಡಿ. ಬೇಲ್ ವಿಷಯ ಚರ್ಚಿಸಿದ್ರ ದಾಸನ ಮಡದಿ. ನನ್ನ ವಿಚಾರಕ್ಕೆ ಬಂದ್ರೆ ಗೊತ್ತಲ್ವಾ, ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಎಸ್, ಹೀಗೆ ಸಿನಿಮಾದಲ್ಲಿ ಡೈಲಾಗ್ ಹೊಡಿತಾ ಇದ್ದ ಕಾಟೇರ ನಿಜ ಜೀವನದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಇದೀಗ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿ ನೀಡಿ ಹಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರೋ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ, ಅಕ್ಕನ ಮಗ ಚಂದನ್ ಹಾಗೂ ಇನ್ನಿಬ್ಬರು ಸ್ನೇಹಿತರು ಆಗಮಿಸಿ ದರ್ಶನ್ ಜೊತೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿದ್ದಾರೆ. 2 ಬ್ಯಾಗ್ ಬಟ್ಟೆ, ಹಣ್ಣು ಹಾಗೂ ಬೇಕರಿ ತಿಂಡಿಗಳ ಸಮೇತ ಆಗಮಿಸಿದ ವಿಜಯಲಕ್ಷ್ಮಿ ಜೈಲಲ್ಲಿ ಪತಿ ದರ್ಶನ್ ಜೊತೆ ಮುಂದಿನ ಕಾನೂನು ಹೋರಾಟದ ಕುರಿತು ಚರ್ಚೆ ನಡೆಸಿದಾರಂತೆ. ಎಸ್, ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಬಳಿಕ ಮುಂದಿನ ಕಾನೂನು ಹೋರಾಟ ಹೇಗಿರಬೇಕು, ಏನೆಲ್ಲ ಮಾಡಬೇಕು ಅಂತ ಜೈಲಲ್ಲಿ ಇದ್ಕೊಂಡೇ ದರ್ಶನ್ ಮಾತಾಡಿದಾರಂತೆ.
ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ದರ್ಶನ್ ಜೈಲಿಂದ ಬಿಡುಗಡೆಯಾಗಿ ಹೊರಬರೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಕಾನೂನು ತಜ್ಞರಿಂದ ತಿಳಿದುಕೊಂಡಿದ್ದು ಏನೆಲ್ಲ ಕಾನೂನು ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಮಾಡಿದ್ದೇ ತಪ್ಪು ಅಂತ ಹೇಳಿ ಆ ನಟಿ ದರ್ಶನ್ನ ಟೀಮ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ರೇಣುಕಾಸ್ವಾಮಿ ಮಾಡಿದ್ದೇ ತಪ್ಪು, ಆತ ಮೆಸೇಜ್ ಮಾಡಿದ್ದೇ ತಪ್ಪು ಹಿಂಗಂತೇಳಿ ನಟಿಯೊಬ್ಬರು ಡಿ ಗ್ಯಾಂಗ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ದರ್ಶನ್ ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟ ವ್ಯಕ್ತಿ. ನಿಜಕ್ಕೂ ಕನ್ನಡ ಇಂಡಸ್ಟ್ರಿ ದರ್ಶನ್ ಮಿಸ್ ಮಾಡಿಕೊಳ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ನಟಿ ಅನಿತಾ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ದರ್ಶನ್ ಏನು ಒಳಗಡೆ ಇದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ದರ್ಶನ್ ದೊಡ್ಡ ನಟ, ಹಲವಾರು ಹಿಟ್ ಸಿನಿಮಾಗಳನ್ನ ಇಂಡಸ್ಟ್ರಿ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಮಾಡಿದ್ದೇ ತಪ್ಪು ಇದರಲ್ಲಿ ಅಂತೇಳಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಆ ನಟಿ, ಬರೀ ನೋಡ. ರೇಣುಕಾಸ್ವಾಮಿ ಅವ್ರದ್ದು ಕೂಡ ತಪ್ಪಿದೆಯೋ ಅದರಲ್ಲಿ ಇಲ್ವೋ ಅಂತ ಅನ್ನೋದು ಕೂಡ ಇನ್ನೂ ಅದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ನಾನು ಅವ್ರಿಗೂ ಕೂಡ ಏನೂ ಹೇಳೋಕ್ಕಾಗಲ್ಲ. ಬಟ್ ಒಂದು ಪ್ರೆಗ್ನೆಂಟ್ ಲೇಡಿ ಆಗಿ ವಯಸ್ಸಾಗಿರೋ ತಂದೆ ತಾಯಿಗಳೇನಿದ್ದಾರೆ ಅವ್ರ ಜೀವನದ ಬಗ್ಗೆ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ತುಂಬ ಬೇಜಾರು ಅನಿಸುತ್ತೆ. ತಪ್ಪು ಯಾರದೇ ಇರಲಿ ಶಿಕ್ಷೆ ಆಗ್ತಾ ಇರೋದು ಆ ಕುಟುಂಬಕ್ಕೆ. ಸೊ ಅವರಿಗೆ ದೇವರು ಅದನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಕೊಡಲಿ ಅಂತ ನಾನು ಹಾರೈಸ್ತೀನಿ. ಕಾಲ ಎಲ್ಲವನ್ನೂ ಮರೆಸುತ್ತೆ ಅಂತ ಹೇಳ್ತಾರೆ. ಕಾಲ ಮುಂದೆ ಹೋಗಲಿ, ಇದು ಕೂಡ ಮುಂದೆ ಹೋಗಲಿ, ಇದು ಕೂಡ ಮರೆಯಂಗಾಗಲಿ ಅಂತ ಕೇಳ್ಕೊತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿ ಇವಾಗ ನ್ಯಾಷನಲ್ ಲೆವೆಲ್ನಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನೈಸ್ ಆಗ್ತಾ ಇದೆ. ಇಂಥ ಸಮಯದಲ್ಲಿ ದರ್ಶನ್ ಸರ್ದು ಮೂವಿಗಳನ್ನ ನಾವೆಲ್ಲ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀವಿ. ಇವಾಗ OTT ಪ್ಲ್ಯಾಟ್ಫಾರ್ಮ್ ಏನಿದೆ ತುಂಬ ಹೈಲೈಟ್ ಆಗ್ತಾ ಇದೆ. ಥಿಯೇಟರ್ಸ್ಗೆ ಎಲ್ಲರಿಗೂ ಜನ ಹೋಗೋದು ಕಡಿಮೆ ಆಗ್ತಾ ಇದೆ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ಜನ ಖಂಡಿತವಾಗ್ಲೂ ಕಡಿಮೆ ಆಗ್ತಿದೆ ಥಿಯೇಟರ್ಗೆ ಹೋಗೋದು. ಸೊ ದರ್ಶನ್ ಸರ್ ಅಂತ ಅವ್ರ ಸಿನಿಮಾಗೆ ಖಂಡಿತವಾಗ್ಲೂ ದರ್ಶನ್ ಸರ್ಗೆ ಅದೊಂದು ಕ್ವಾಲಿಟಿ ಇದೆ, ಅದೊಂದು ಶಕ್ತಿ ಇದೆ. ಅವರು ಜನರನ್ನ ಥಿಯೇಟರ್ಗೆ ಪುಲ್ ಮಾಡ್ತಾರೆ. ಅವ್ರು ಎಂಥ ಸಿನಿಮಾಗಳು ಕೂಡ ಥಿಯೇಟರ್ ಹೌಸ್ಫುಲ್ ಆಗೋ ಅಂಥದ್ದು ಒಂದು ನಿರೀಕ್ಷೆ ಇಟ್ಕೋಬೋದು ನಾವು. ಸೊ ಈ ಟೈಮಲ್ಲಿ ದರ್ಶನ್ ಸರ್ ಸಿನಿಮಾಗಳು ಬರಬೇಕು ಅನ್ನೋ ಅಂಥದ್ದೇ ಒಂದು ಅಭಿಮಾನಿಯಾಗಿ ನನ್ನ ಆಸೆ. ಕಾನೂನು ಏನಿದೆಯಲ್ಲ ಅದು ತನ್ನ ಕೆಲಸ ತಾನು ಮಾಡಲೇಬೇಕು. ನಮ್ಮ ದೇಶದ ಕಾನೂನು ಬಗ್ಗೆ ನಂಗೆ ನಂಬಿಕೆ ಇದೆ. ಸೊ ನಿಜ ಸತ್ಯ ಏನು ಅನ್ನೋದು ಹೊರಗಡೆ ಬರಬೇಕು. ಇದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಆಗತ್ತೆ, ಅದೇ ನ್ಯಾಯ. ಸೊ ಇದ್ರ ಬಗ್ಗೆ ಇನ್ನೇನು ಕಮೆಂಟ್ ಮಾಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ ವಿಷಯಗಳು. ಯಾಕಂದರೆ ಇನ್ನೂ ತನಿಖೆ ಆಗಬೇಕು, ಸತ್ಯ ಏನಂತ ಹೊರಗಡೆ ಬರಬೇಕು. ಸತ್ಯ ಏನು ಅಂತ ಗೊತ್ತಿಲ್ಲದೇ ನಾವು ಯಾರದೇ ಪರವಾಗಿ ಅಥವಾ ಯಾರದೇ ವಿರುದ್ಧವಾಗಿ ಮಾತಾಡೋಕ್ಕಾಗಲ್ಲ.